ಸಮುದ್ರಗಳಲ್ಲೇ ಅತ್ಯಂತ ವಿಚಿತ್ರವಾದ ಸಮುದ್ರ ಈ ಬ್ಲಾಕ್ ಸಿ. ಕಪ್ಪು ಸಮುದ್ರ ಅಂದ ತಕ್ಷಣ ಆ ಸಮುದ್ರದ ನೀರು ಕಪ್ಪಾಗಿರುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ. ಆದ್ರೆ ಇದರ ಹೆಸರಿನ ಹಿಂದೆ ಇರುವ ರಹಸ್ಯನೇ ಬೇರೆ. ಭೂಮಿಯ ಮೇಲಿರುವ ಎಲ್ಲಾ ಸಮುದ್ರಗಳಿಗಿಂತ ಈ ಕಪ್ಪು ಸಮುದ್ರ ತುಂಬಾನೇ ವಿಭಿನ್ನವಾಗಿದೆ. ಇದು ತನ್ನೊಳಗೆ ಎಷ್ಟೊಂದು ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದೆ ಅಂದ್ರೆ ಆ ರಹಸ್ಯಗಳ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಈ ಸಮುದ್ರದ ಕೆಳಗಡೆ ಒಂದು ದೊಡ್ಡ ನದಿ ಹರಿಯುತ್ತೆ. ದೊಡ್ಡ ಶಿಪ್ಗಳು ಹಾಗೂ ಸಾವಿರ ವರ್ಷಗಳಿಗಿಂತ ಪುರಾತನವಾದ ಡೆಡ್ ಬಾಡೀಸ್ ಈಗಲೂ ಕೂಡ ಈ ಸಮುದ್ರದ ಆಳದಲ್ಲಿ ಕಂಡು ಬರ್ತವೆ. ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಾ, ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವ ಹುಟ್ಟಿದ್ದು ಈ ಸಮುದ್ರಗಳ ಆಳದಲ್ಲಿ ಅಂತ. ಇಲ್ಲಿ ನಿಮ್ಮನ್ನ ಬೆಚ್ಚಿ ಬೀಳಿಸುವ ಸಂಗತಿ ಏನಂದ್ರೆ ಈ ಕಪ್ಪು ಸಮುದ್ರದ ಆಳದಲ್ಲಿ ನಿಮ್ಗೆ ಒಂದು ಜೀವಿ ಕೂಡ ಕಂಡು ಬರೋದಿಲ್ಲ. ಇಂತಹ ವಿಚಿತ್ರವಾದ ಸಮುದ್ರದ ಬಗ್ಗೆ ನೀವೆಂದಾದ್ರೂ ಕೇಳಿದ್ದೀರಾ? ಐ ಥಿಂಕ್ ನಿಮ್ಮಲ್ಲಿ ತುಂಬಾ ಜನರಿಗೆ ಈ ಕಪ್ಪು ಸಮುದ್ರದ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಿದ್ರೆ ಬನ್ನಿ ಈ ಭೂಮಿಯ ಮೇಲಿರುವ ತುಂಬಾನೇ ವಿಚಿತ್ರವಾದ ಸಮುದ್ರದ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ತಿಳ್ಕೊಬೇಕಾಗಿರೋದು ಅಷ್ಟಕ್ಕೂ ಈ ಕಪ್ಪು ಸಮುದ್ರ ಎಲ್ಲಿದೆ ಅಂತ. ಸೌತ್ ಈಸ್ಟರ್ನ್ ಯುರೋಪ್ ಹಾಗೂ ವೆಸ್ಟ್ ಏಷ್ಯಾದ ಮಧ್ಯದಲ್ಲಿ ಈ ಕಪ್ಪು ಸಮುದ್ರ ಅನ್ನೋದು ಕಂಡು ಬರುತ್ತೆ. ಈ ಸಮುದ್ರ ಬರೋಬ್ಬರಿ 6 ದೇಶಗಳ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಅವು ಬುಲ್ಗೇರಿಯಾ, ರೊಮೇನಿಯಾ, ಉಕ್ರೇನ್, ರಷ್ಯಾ, ಜಾರ್ಜಿಯಾ ಹಾಗೂ ಟರ್ಕಿ ದೇಶಗಳ ಮಧ್ಯದಲ್ಲಿ ಈ ವಿಚಿತ್ರವಾದ ಕಪ್ಪು ಸಮುದ್ರ ಇದೆ. ಇಲ್ಲಿರುವ ಬೋಸ್ಪರಸ್ ಚಾನಲ್ ಅನ್ನೋದು ಕಪ್ಪು ಸಮುದ್ರವನ್ನ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನ ಕನೆಕ್ಟ್ ಮಾಡುತ್ತೆ. ಏಷ್ಯಾ ಮತ್ತು ಯುರೋಪ್ ನ ಮಧ್ಯೆ ಇರುವ ಮುಖ್ಯವಾದ ಟ್ರೇಡ್ ರೂಟ್ ಇದು. ಇದರ ಲೊಕೇಶನ್ ಇಂದ ಇದು ರಹಸ್ಯವಾದ ಸಮುದ್ರ ಆಗಿಲ್ಲ, ಬದಲಿಗೆ ಕಪ್ಪು ಸಮುದ್ರದಲ್ಲಿರುವ ನೀರು ಹಾಗೂ ಅದರ ವಿಚಿತ್ರವಾದ ಬಿಹೇವಿಯರ್ ಇಂದ ಇದು ಬೇರೆ ಸಮುದ್ರಗಳಿಗಿಂತ ತುಂಬಾನೇ ವಿಭಿನ್ನವಾದ ಸಮುದ್ರವಾಗಿದೆ. ಯಾಕಂದ್ರೆ ಈ ಸಮುದ್ರದ ನೀರು ತುಂಬಾನೇ ಲೇಯರ್ ಗಳನ್ನ ಹೊಂದಿದೆ. ಕಪ್ಪು ಸಮುದ್ರದಲ್ಲಿರುವ ನೀರಿನ ಲೇಯರ್ ಅನ್ನ ನೀವು ಸುಲಭವಾಗಿ ನಿಮ್ಮ ಕಣ್ಣಾರೆ ನೋಡಬಹುದು. ಆದ್ರೆ ಅವುಗಳನ್ನ ನೋಡಿದ್ಮೇಲೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಯಾಕಂದ್ರೆ ಇವುಗಳಲ್ಲಿ ಯಾವುದೇ ಲೇಯರ್ ಕೂಡ ಮತ್ತೊಂದು ಲೇಯರ್ ನ ಜೊತೆ ಮಿಕ್ಸ್ ಆಗೋದಿಲ್ಲ. ಕೇವಲ ಇಷ್ಟೇ ಅಲ್ಲ, ಈ ಸಮುದ್ರ ಬೇರೆ ಸಮುದ್ರಗಳಿಗಿಂತ ವಿಭಿನ್ನವಾದ ಸಮುದ್ರ ಅನ್ನೋದಕ್ಕೆ ಇನ್ನೂ ತುಂಬಾನೇ ಕಾರಣಗಳಿವೆ. ನೀವೆಲ್ಲ ಶಾಲೆಯಲ್ಲಿ ಓದಿರ್ತೀರಾ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರ್ಕೊಂಡು ನೀರು ಅನ್ನೋದು ಉತ್ಪತ್ತಿಯಾಗಿದೆ ಅಂತ. ಸಾಮಾನ್ಯವಾಗಿ ಈ ಆಕ್ಸಿಜನ್ ನೆಲದ ಮೇಲಿರುವ ವಾತಾವರಣದಲ್ಲೂ ಇರುತ್ತೆ ಹಾಗೂ ಸಮುದ್ರದ ಒಳಗಡೆ ಇರುವ ವಾತಾವರಣದಲ್ಲೂ ಆಕ್ಸಿಜನ್ ಅನ್ನೋದು ಇರುತ್ತೆ. ಈ ಆಕ್ಸಿಜನ್ ಅನ್ನ ಉಸಿರಾಡ್ಕೊಂಡೆ ನೆಲದ ಮೇಲಿರುವ ಜೀವಿಗಳು ಹಾಗೂ ಸಮುದ್ರದಲ್ಲಿರುವ ಜೀವಿಗಳು ಬದುಕ್ತಾ ಇವೆ. ಆದ್ರೆ ನಿಮ್ಮನ್ನ ಬೆಚ್ಚಿ ಬೀಳಿಸುವ ಸಂಗತಿ ಏನಂದ್ರೆ ಈ ಕಪ್ಪು ಸಮುದ್ರದ ಆಳದಲ್ಲಿ ಆಕ್ಸಿಜನ್ ಇರೋದಿಲ್ಲ. ಅಂದ್ರೆ ಈ ಸಮುದ್ರದ ಮೇಲ್ಮೈನಲ್ಲಿ ಮಾತ್ರವೇ ಆಕ್ಸಿಜನ್ ಅನ್ನೋದು ಇರುತ್ತೆ. ಅದನ್ನ ಉಸಿರಾಡ್ಕೊಂಡು ಅಲ್ಲಿ ಜೀವಿಗಳು ಜೀವಿಸ್ತಾ ಇವೆ. ಆದ್ರೆ ಈ ಸಮುದ್ರದ ಆಳಕ್ಕೆ ಹೋದಂತೆ ಅಲ್ಲಿರುವ ವಾತಾವರಣದಲ್ಲಿ ಆಕ್ಸಿಜನ್ ಕಣ್ಮರೆಯಾಗುತ್ತೆ. ಇದರಿಂದ ಅಲ್ಲಿ ಯಾವುದೇ ರೀತಿಯ ಜೀವಿಗಳು ಕಂಡು ಬರೋದಿಲ್ಲ. ಸಮುದ್ರದ ಮೇಲ್ಮೈನಿಂದ 150 ಮೀಟರ್ ಆಳದವರೆಗೂ ಮಾತ್ರವೇ ಈ ಆಕ್ಸಿಜನ್ ಅನ್ನೋದು ಕಂಡು ಬರುತ್ತೆ. ಈ ಪ್ರದೇಶದಲ್ಲಿ ಮಾತ್ರವೇ ಸೀ ಕ್ರಿಯೇಚರ್ಸ್ ಅನ್ನೋದು ಬದುಕಬಲ್ಲವು. ಇಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದಂತೆ ನಿಮ್ಗೆ ಯಾವುದೇ ಜೀವರಾಶಿಗಳು ಕಂಡು ಬರೋದಿಲ್ಲ. ಸುಮಾರು 200 ಮೀಟರ್ ಆಳದ ನಂತರ ಬರುವ ಪ್ರದೇಶವನ್ನ ಕೆಲವರು ಏಲಿಯನ್ ವರ್ಲ್ಡ್ ಅಂತ ಕರೀತಾರೆ. ನಿಮ್ಮಲ್ಲಿ ಕೆಲವರಿಗೆ ಖಂಡಿತ ಒಂದು ಡೌಟ್ ಬಂದಿರುತ್ತೆ, ಅದೇನಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದಾಗ ಮಾತ್ರವೇ ಅಲ್ವಾ ಈ ನೀರನ್ನೋದು ಉತ್ಪತ್ತಿ ಆಗುತ್ತೆ. ಹಾಗಿದ್ರೆ ಈ ಕಪ್ಪು ಸಮುದ್ರದ ಆಳದಲ್ಲಿ ಆಕ್ಸಿಜನ್ ಇಲ್ಲ ಅಂದ್ರೆ ಅಲ್ಲಿ ನೀರು ಇರೋದಕ್ಕೆ ಹೇಗೆ ಸಾಧ್ಯ? ಈ ಡೌಟ್ ಬಂದಿದೆ ಅಂದ್ರೆ ನಿಜವಾಗ್ಲೂ ನೀವು ತುಂಬಾನೇ ಬುದ್ಧಿವಂತರು. ಯಾಕಂದ್ರೆ ಇದು ತುಂಬಾನೇ ಒಳ್ಳೆಯ ಪ್ರಶ್ನೆ. ನಿಮ್ಗೆ ಅರ್ಥವಾಗೋ ತರ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನವಿಟ್ಟು ಕೇಳಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡನ್ನ ಬಂಧಿಸಿದಾಗ ಈ ನೀರನ್ನೋದು ಕ್ರಿಯೇಟ್ ಆಗುತ್ತೆ. ಈಗ ನೀರಿನಲ್ಲಿರುವ ಆಕ್ಸಿಜನ್ ನ ತೆಗೆದ್ರೆ ಕೇವಲ ಹೈಡ್ರೋಜನ್ ಮಾತ್ರ ಉಳ್ಕೊಳ್ಳುತ್ತೆ. ಆದ್ರೆ ಹೈಡ್ರೋಜನ್ ಜೊತೆ ಬಂದಿಯಾಗಿರುವ ಆಕ್ಸಿಜನ್ ನ ಯಾವುದೇ ಜೀವಿ ಉಸಿರಾಡೋದಕ್ಕೆ ಆಗೋದಿಲ್ಲ. ಭೂಮಿಯ ವಾತಾವರಣದಲ್ಲಿರುವ ಫ್ರೀ ಆಕ್ಸಿಜನ್ ಅನ್ನೋದು ನೀರಿನಲ್ಲಿ ಕೂಡ ಮಿಕ್ಸ್ ಆಗಿರುತ್ತೆ. ಅಂದ್ರೆ ಹೈಡ್ರೋಜನ್ ಜೊತೆ ಬಂದಿಯಾಗಿರುವ ಆಕ್ಸಿಜನ್ ಬೇರೆ, ಈ ಫ್ರೀ ಆಕ್ಸಿಜನ್ ಬೇರೆ. ಬೇರೆ ಅಂದ್ರೆ ಎರಡು ವಿಭಿನ್ನವಾದ ಆಕ್ಸಿಜನ್ ಅಂದ್ಕೋಬೇಡಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹಾಗೆ ಹೇಳಿದ್ದೀನಿ ಅಷ್ಟೇ. ಅಂದ್ರೆ ಸಮುದ್ರದಲ್ಲಿರುವ ಫ್ರೀ ಆಕ್ಸಿಜನ್ ಅನ್ನ ಅದರಲ್ಲಿರುವ ಜೀವಿಗಳು ಉಸಿರಾಡ್ಕೊಂಡು ಬದುಕ್ತವೆ. ಅದೇ ರೀತಿಯಲ್ಲಿ ನಾವು ಕೂಡ ಗಾಳಿಯಲ್ಲಿರುವ ಆಕ್ಸಿಜನ್ ನ ಉಸಿರಾಡ್ಕೊಂಡು ಬದುಕ್ತಾ ಇದ್ದೀವಿ. ಅಂದ್ರೆ ಈ ಫ್ರೀ ಆಕ್ಸಿಜನ್ ಅನ್ನೋದು ಈ ಕಪ್ಪು ಸಮುದ್ರದ ಆಳದಲ್ಲಿ ಇರೋದಿಲ್ಲ. ಇದರಿಂದ ಇಲ್ಲಿ ಯಾವುದೇ ಜೀವಿಗಳು ಕೂಡ ಬದುಕೋದಿಲ್ಲ. ಈ ವಿಶೇಷವೇ ಬೇರೆ ಸಮುದ್ರಗಳಿಂದ ಈ ಕಪ್ಪು ಸಮುದ್ರವನ್ನ ತುಂಬಾನೇ ವಿಭಿನ್ನವಾಗಿ ಮಾಡುತ್ತೆ. ಇಲ್ಲಿ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಏನ್ಷಿಯಂಟ್ ಕಾಲದಲ್ಲಿ ಈ ಸಮುದ್ರದ ಒಳಗಡೆ ಮುಳುಗಿರುವ ವಸ್ತುಗಳು ಈಗಲೂ ಕೂಡ ತುಂಬಾನೇ ಸೇಫ್ ಆಗಿವೆ. ಯಾಕಂದ್ರೆ ವಸ್ತುಗಳು ತುಕ್ಕು ಹಿಡಿಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಫ್ರೀ ಆಕ್ಸಿಜನ್ ಇರಬೇಕು. ಒಂದು ವೇಳೆ ವಾತಾವರಣದಲ್ಲಿ ಆಕ್ಸಿಜನ್ ಇಲ್ಲ ಅಂದ್ರೆ ವಸ್ತುಗಳು ತುಕ್ಕು ಹಿಡಿಯುವುದು ತುಂಬಾನೇ ನಿಧಾನವಾಗುತ್ತೆ. ಇದೇ ಕಾನ್ಸೆಪ್ಟ್ ಅನ್ನೋದು ಈ ಕಪ್ಪು ಸಮುದ್ರದಲ್ಲಿ ಮುಳುಗಿರುವ ಪುರಾತನವಾದ ಹಡಗುಗಳಲ್ಲಿ ಕೂಡ ನಡೀತಾ ಇದೆ. ಇದರಿಂದ ತುಂಬಾ ಜನ ಈ ಕಪ್ಪು ಸಮುದ್ರವನ್ನ ಒಂದು ಟೈಮ್ ಕ್ಯಾಪ್ಸೂಲ್ ತರ ನೋಡ್ತಾ ಇದ್ದಾರೆ. ಆರ್ಕಿಯಾಲಜಿಸ್ಟ್ ಗಳಿಗೆ ಈ ಸಮುದ್ರದ ತಳಭಾಗದಲ್ಲಿ ಕೆಲವು ಆಂಟಿಕ್ ವಸ್ತುಗಳು ಸಿಕ್ಕಿವೆ. ಅವು ಸಾವಿರಾರು ವರ್ಷಗಳ ಪುರಾತನವಾಗಿವೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಆ ವಸ್ತುಗಳು ಈಗಲೂ ಕೂಡ ಹಾಳಾಗದೆ ಹಾಗೆ ಇವೆ. ಇಲ್ಲಿರುವ ವಾತಾವರಣದಿಂದ ಮರೈನ್ ಲೈಫ್ ಮೇಲೆ ಕೂಡ ತುಂಬಾನೇ ಪ್ರಭಾವ ಬೀರ್ತಾ ಇದೆ. ಈ ಕಪ್ಪು ಸಮುದ್ರದ ಸರ್ಫೇಸ್ ಲೆವೆಲ್ ನಲ್ಲಿ ತುಂಬಾ ತರಹದ ಮೀನುಗಳು ಕಂಡು ಬರ್ತವೆ. ಉದಾಹರಣೆಗೆ ಆಂಕೋವಿ,
ಮ್ಯಾಕೆರೆಲ್, ಸ್ಪ್ರಾಟಾ ಹಾಗೂ ಡಾಲ್ಫಿನ್ಗಳು ಈ ಸಮುದ್ರದ ಸರ್ಫೇಸ್ ಲೆವೆಲ್ ನಲ್ಲಿ ಬದುಕ್ತಾ ಇವೆ. ಆದ್ರೆ ಇದರ ಆಳಕ್ಕೆ ಹೋದಂತೆ ಯಾವುದೇ ತರಹದ ಜೀವಿಗಳು ನಮಗೆ ಕಂಡು ಬರೋದಿಲ್ಲ. ಇದರಿಂದಾನೇ ಈ ಸಮುದ್ರವನ್ನ ಕಪ್ಪು ಸಮುದ್ರ ಎಂದು ಕರೀತಾರೆ. ಆದ್ರೆ ಕೆಲವು ವಿಶೇಷವಾದ ಬ್ಯಾಕ್ಟೀರಿಯಾಗಳು ಮಾತ್ರವೇ ಈ ವಿಚಿತ್ರವಾದ ವಾತಾವರಣದಲ್ಲಿ ಬದುಕಬಲ್ಲವು. ಈ ಕಪ್ಪು ಸಮುದ್ರದ ಹಿಂದೆ ಕೆಲವು ಥಿಯರಿಗಳು ಕೂಡ ಇವೆ. ಈ ಸಮುದ್ರದಲ್ಲಿ ಕೆಲವು ಹಡಗುಗಳು ಇದ್ದಕ್ಕಿದ್ದಾಗೆ ಕಣ್ಮರಿಯಾಗಿವೆ. ಈ ಸಮುದ್ರವನ್ನ ರಹಸ್ಯವಾಗಿ ಮಾಡೋದಕ್ಕೆ ಇದು ಕೂಡ ಒಂದು ಕಾರಣ. ಇತಿಹಾಸವನ್ನ ತೆಗೆದು ನೋಡಿದ್ರೆ ಈ ಸಮುದ್ರದಲ್ಲಿ ತುಂಬಾನೇ ಯುದ್ಧಗಳು ನಡೆದಿವೆ. ಜೊತೆಗೆ ಏನ್ಷಿಯಂಟ್ ಗ್ರೀಕ್, ರೋಮನ್ ಹಾಗೂ ಆಟೋಮನ್ ಎಂಪೈರ್ಸ್ ನ ಕಾಲದಿಂದಲೂ ಈ ಸಮುದ್ರ ಒಂದು ಮುಖ್ಯವಾದ ಟ್ರೇಡ್ ರೂಟ್ ಆಗಿದೆ. ಈ ಟ್ರೇಡ್ಸ್ ಹಾಗೂ ಯುದ್ಧಗಳ ಕಾರಣಗಳಿಂದ ಈ ಸಮುದ್ರದಲ್ಲಿ ಲೆಕ್ಕವಿಲ್ಲದಷ್ಟು ಹಡಗುಗಳು ಮುಳುಗಿವೆ. ಈಗಲೂ ಕೂಡ ಇತಿಹಾಸಕಾರರು ಹಾಗೂ ಸೀ ಡೈವರ್ಸ್ ಇಲ್ಲಿರುವ ಹಡಗುಗಳ ಅವಶೇಷಗಳನ್ನು ನೋಡಲು ಆಗಾಗ ಹೋಗ್ತಾನೆ ಇರ್ತಾರೆ. ಪ್ರಾಚೀನ ಕಾಲದಲ್ಲಿ ಈ ಸಮುದ್ರದ ಮೇಲೆ ಪ್ರಯಾಣ ಮಾಡುವವರು ಇಲ್ಲಿ ಸಡನ್ ಆಗಿ ಬದಲಾಗ್ತಾ ಇದ್ದ ಭಯಾನಕವಾದ ವಾತಾವರಣವನ್ನ ಎದುರಿಸಬೇಕಾಗಿ ಬರ್ತಾ ಇತ್ತು. ಈ ಸಮುದ್ರದ ವಾತಾವರಣ ಎಷ್ಟೊಂದು ವಿಚಿತ್ರವಾಗಿತ್ತು ಅಂದ್ರೆ ಯಾವ ಸಮಯದಲ್ಲಿ ಈ ಸಮುದ್ರ ಶಾಂತವಾಗಿರುತ್ತೋ, ಯಾವ ಸಮಯದಲ್ಲಿ ಭಯಂಕರವಾದ ಸುನಾಮಿಗಳು ಬರ್ತಾವೋ ಯಾರಿಗೂ ಅರ್ಥವಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಸಮುದ್ರದಲ್ಲಿ ನೋವಾಸ್ ಆರ್ಕ್ ಅನ್ನ ನೋಡಿದೀವಿ ಅಂತ ಹೇಳ್ತಿದ್ದಾರೆ. ಇದು ನಿಜಾನ ಸುಳ್ಳ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟಕ್ಕೂ ಈ ನೋವಾಸ್ ಆರ್ಕ್ ಅಂದ್ರೆ ಏನು, ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಬೈಬಲ್ ಅನ್ನ ಓದ್ಬೇಕು. ಬೈಬಲ್ ನಲ್ಲಿ ಹೇಳಿರುವ ಪ್ರಕಾರ ಒಂದು ದಿನ ದೇವರು ಈ ಪ್ರಪಂಚವನ್ನ ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅದಕ್ಕಾಗಿ ದೇವರು ಪ್ರಾಕೃತಿಕ ವಿಕೋಪಗಳನ್ನ ಸೃಷ್ಟಿ ಮಾಡ್ತಾನೆ. ಆಗ ಒಂದು ದೊಡ್ಡ ಸುನಾಮಿ ಈ ಪ್ರಪಂಚವನ್ನ ನಾಶ ಮಾಡಲು ಬರುತ್ತೆ. ಆ ಪ್ರಳಯದಲ್ಲಿ ಭೂಮಿಯ ಮೇಲಿರುವ ಎಲ್ಲಾ ಜೀವರಾಶಿಗಳು ನಾಶವಾಗ್ತವೆ. ಈ ಪ್ರಳಯದಲ್ಲಿ ಕೇವಲ ನೋವಾಸ್ನ ಫ್ಯಾಮಿಲಿ ಮಾತ್ರವೇ ಜೀವಂತವಾಗಿ ಉಳಿಯುತ್ತೆ. ಯಾಕಂದ್ರೆ ದೇವರು ಮೊದಲೇ ಈತನಿಗೆ ಹೇಳಿದ್ನಂತೆ, ನೀನು ಒಂದು ದೊಡ್ಡ ನೌಕೆಯನ್ನ ತಯಾರಿ ಮಾಡಿರು, ನಾನು ಒಂದು ದೊಡ್ಡ ಸುನಾಮಿಯನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ. ಇದರಲ್ಲಿ ನಿಜ ಎಷ್ಟಿದೆಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಕಥೆಯಲ್ಲಿ ಹೇಳಿರುವ ಪ್ರಕಾರ ಆ ನೌಕೆ ಮೌಂಟ್ ಅರಾರಟ್ ನಲ್ಲಿ ನಿಲ್ಲಿಸಲಾಗಿತ್ತು. ಅಂದ್ರೆ ಆ ಪ್ರದೇಶ ಇರೋದು ಈ ಕಪ್ಪು ಸಮುದ್ರದ ಬಳಿಯೇ. ಇದನ್ನ ಯಾಕೆ ನಿಮ್ಗೆ ಹೇಳ್ದೆ ಅಂದ್ರೆ ಈ ಕಪ್ಪು ಸಮುದ್ರದಲ್ಲಿ ಸಿಕ್ಕ ಕೆಲವು ಅವಶೇಷಗಳನ್ನ ಈ ನೋವಾಸ್ ಕತೆಗೆ ಲಿಂಕ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಈ ಕತೆ ನಿಜಾನ ಸುಳ್ಳ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈ ಸಮುದ್ರದ ನೀರನ್ನ ಕ್ರಶ್ಡ್ ವಾಟರ್ ಅಂದ್ರೆ ಈ ಶಾಪಿತ ನೀರು ಎನ್ನಲಾಗುತ್ತೆ. ಈ ರೀತಿ ಯಾಕಂದ್ರೆ ಈ ಸಮುದ್ರದಲ್ಲಿ ತುಂಬಾನೇ ಮನುಷ್ಯರ ಅವಶೇಷಗಳು ಕಂಡು ಬಂದಿವೆ. ಇಲ್ಲಿ ಸಿಕ್ಕಿರುವ ಹಡಗಿನ ಅವಶೇಷಗಳು ಸುಮಾರು 3000ದಿಂದ 5000 ವರ್ಷಗಳ ಪುರಾತನವಾಗಿವೆ ಅಂತೆ. ಇಲ್ಲಿ ಎಲ್ಲರಿಗೂ ಬರುವ ಡೌಟ್ ಏನಂದ್ರೆ ಈ ಸಮುದ್ರದಲ್ಲಿ ಯಾಕೆ ಅಷ್ಟೊಂದು ಹಡಗುಗಳು ಕಣ್ಮರಿ ಆಗ್ತಿವೆ ಅಂತ. ಅಂದ್ರೆ ಈ ಸಮುದ್ರದ ವಾತಾವರಣ ನಿಜವಾಗ್ಲೂ ಅಷ್ಟೊಂದು ಡೇಂಜರ್ಸ್ ಆಗಿದೆಯಾ, ಇಲ್ಲ ಇದರ ಹಿಂದೆ ಬೇರೆ ಏನಾದ್ರೂ ರಹಸ್ಯವಿದೆಯಾ? ತುಂಬಾ ರಿಸರ್ಚರ್ಸ್ ಹೇಳುವ ಪ್ರಕಾರ ಇಲ್ಲೊಂದು ಬ್ಲಾಕ್ ಸಿ ಟ್ರಯಾಂಗಲ್ ಇದೆ ಅಂತೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಬರ್ಮಡಾ ಟ್ರಯಾಂಗಲ್ ಬಗ್ಗೆ ಗೊತ್ತಿರಬೇಕು. ಈ ಪ್ರದೇಶದ ಮೇಲೆ ಪ್ರಯಾಣಿಸುವ ವಿಮಾನಗಳಲ್ಲಿ ವಿಚಿತ್ರವಾದ ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ. ನಂತರ ಸ್ವಲ್ಪ ಹೊತ್ತಿನಲ್ಲೇ ಆ ವಿಮಾನ ಕಣ್ಮರಿಯಾಗುತ್ತೆ. ಸೇಮ್ ಇಂತಹ ಒಂದು ಪ್ರದೇಶ ಈ ಕಪ್ಪು ಸಮುದ್ರದಲ್ಲಿ ಕೂಡ ಕಂಡು ಬಂದಿದೆ. ಅದನ್ನ ಬ್ಲಾಕ್ ಸಿ ಟ್ರಯಾಂಗಲ್ ಎಂದು ಕರೀತಾರೆ. ಜೊತೆಗೆ ಟ್ರಯಾಂಗಲ್ ಆಫ್ ಡೆತ್ ಅಂತ ಕೂಡ ಇದನ್ನ ಕರೀತಾರೆ. ಈ ಪ್ರದೇಶದಲ್ಲಿರುವ ಹೆವಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ವಿಮಾನದಲ್ಲಿರುವ ಸಿಸ್ಟಮ್ ನಲ್ಲಿ ತೊಂದರೆಗಳು ಬರ್ತಾ ಇದ್ವು. ಕೆಲವರು ಇದನ್ನ ನ್ಯಾಚುರಲ್ ಫಿನಾಮಿನಾ ಅಂತಾರೆ. ಆದ್ರೆ ಈ ರೀತಿ ಆಗೋದಕ್ಕೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಕಪ್ಪು ಸಮುದ್ರದ ಈ ರಹಸ್ಯಗಳನ್ನ ಭೇದಿಸಲು ತುಂಬಾ ಜನ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಯಾರ ಕೈಯಲ್ಲೂ ಸಾಧ್ಯವಾಗಿಲ್ಲ. ಕೇವಲ ಈ ಸಮುದ್ರ ತನ್ನ ರಹಸ್ಯಗಳಿಂದ ಅಷ್ಟೇ ಫೇಮಸ್ ಆಗಿಲ್ಲ. ಈ ಕಪ್ಪು ಸಮುದ್ರಗಳಲ್ಲಿ ತುಂಬಾನೇ ಸುಂದರವಾದ ದ್ವೀಪಗಳು ಇವೆ. ಈ ದ್ವೀಪಗಳು ಸೈಜ್ ಅಲ್ಲಿ ಚಿಕ್ಕದಾಗಿದ್ರು ಕೂಡ ಇವುಗಳಲ್ಲಿ ತುಂಬಾನೇ ವಿಭಿನ್ನವಾದ ಜೀವಿಗಳು ವಾಸ ಮಾಡ್ತಾ ಇವೆ. ಇಲ್ಲಿಗೆ ನಾವೇನಾದ್ರೂ ಹೋದ್ರೆ ಒಂದು ಹೊಸ ಪ್ರಪಂಚದಲ್ಲಿ ಇರೋ ತರ ನಮ್ಗೆ ಫೀಲ್ ಆಗುತ್ತೆ. ನಿಜವಾಗ್ಲೂ ಈ ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದು ಯಾರಿಂದನೂ ಸಾಧ್ಯವಿಲ್ಲ ಗುರು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.